ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ ನಮ್ಮ ಹೈಕಮಾಂಡ್. ಸಮರ್ಥ ಅವರೇ ಬಿ ಫಾರಂ ಸಲ್ಲಿಸಿದ್ದಾರೆ, ಅವರೇ ವಿನ್ ಆಗೋದು. ಓಕೆ, ಈಗಾಗಲೇ ಸಮರ್ಥ ಅವರು ವಿನ್ ಆಗಲಿ ಅಂತ ನೀವೆಲ್ಲ ಆಶಿಸ್ತಾ ಇದ್ದೀರಾ. ಮಧ್ಯಕ್ಕೆ ಸಾದಿಕ್ ಅವರು ಕೂಡ ಒಂದು ಬಂಡಾಯ ಎದ್ದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅವರು ಸಹ ಅಲ್ಪಸಂಖ್ಯಾತರು ಟಿಕೆಟ್ ಬೇಕಂತ ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಆದರೆ ಹೈಕಮಾಂಡ್ ಅವರು ಸಮಾಲೋಚನೆ ಮಾಡಿ ಗೆಲ್ಲುವ ಕುದುರೆಯನ್ನು ಹುಡುಕ್ತಾರೆ. ನೆಕ್ಸ್ಟ್ ಅವ್ರಿಗೂ ಮುಂದೆ ಅವಕಾಶ ಕೊಡ್ತಾರೆ. ಹಾಗಾಗಿ ಗೆಲ್ಲುವ ಕುದುರೆಯನ್ನು ಇವತ್ತು ಕಣಕ್ಕಿಳಿಸಿ ಇವತ್ತು ದಕ್ಷಿಣದಲ್ಲಿ ಇವತ್ತು ಬಿ ಫಾರ್ಮ್ ಇದನ್ನು ಕೊಡ್ತಾ ಇದ್ದಾರೆ. ಇವತ್ತೇ ಜನಸಾಗರ ನೋಡಿದರೆ ಇವತ್ತು ರ್ಯಾಲಿಯಲ್ಲಿ ಇವತ್ತೇ ವಿನ್ ಆಗಿದ್ದಾರೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇವತ್ತು ಸರ್, ಈಗ ಶಾಮನೂರು ಶಿವಶಂಕರಪ್ಪ ಅವ್ರ ಮೊಮ್ಮಗ ಬಂದಿದ್ದಾರೆ, ಏನು ಅನ್ನಿಸ್ತಾ ಇದೆ? ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಇವತ್ತು ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಅತಿ ಹೆಚ್ಚಿನ ವಯಸ್ಸಿನವರು ಅಂದರೆ ನಮ್ಮ ಶಾಮನೂರು ಶಿವಶಂಕರಪ್ಪ ಅಜ್ಜಿಯವರಿದ್ದರು. ಈಗ ಅತಿ ಕಡಿಮೆ ವಯಸ್ಸಿನವರಂದರೆ ನಮ್ಮ ಸಮರ್ಥ. ಇವತ್ತು ಭಾಳ ಖುಷಿ ಆಗ್ತಿದೆ. ಇವತ್ತು ಅತಿ ವಯಸ್ಸಿನಲ್ಲಿ 94 ವರ್ಷದ ವಯಸ್ಸಿನ ನಮ್ಮ MLA ಶಾಮನೂರು ಶಿವಶಂಕರಪ್ಪನವರು ಮಾಜಿ ಸಚಿವರು ಹಾಕಿಕೊಟ್ಟಂಥ ಹಾದಿಯಲ್ಲಿ ಇವತ್ತು ಅಭಿವೃದ್ಧಿ ಅಂದರೆ ಸಿದ್ದರಾಮಯ್ಯ, ಅಭಿವೃದ್ಧಿ ಅಂದರೆ DK ಶಿವಕುಮಾರ್, ಅಭಿವೃದ್ಧಿ ಅಂದರೆ SS ಮಲ್ಲಣ್ಣ, ಅಭಿವೃದ್ಧಿ ಅಂದರೆ ಪ್ರಭಾ ಮೇಡಮ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಕೆಲಸದಲ್ಲಿ ಇವತ್ತು ಈ ಚುನಾವಣೆ ನಡೀತಿದೆ. ಹಾಗಾಗಿ 5 ಗ್ಯಾರಂಟಿಗಳ ಸಹಯೋಗದಲ್ಲಿ ಇವತ್ತು ಸಮರ್ಥವರು ವಿನ್ ಆಗಿದ್ದಾರೆ ಅಂತಂದು ನಾವೆಲ್ಲ ಘೋಷಣೆ ಮಾಡ್ತಾ ಇದ್ದೀವಿ ಇವತ್ತು.